ಅಲ್ಲೇ ಕರ್ನಾಟಕದಾಗ ಎಷ್ಟು ಉಂಡಾರಿಪ್ಪ ಅಂತವು ಹುಡುಗಿಯರ್ ಸಣ್ಣ ಹುಡುಗರು ಬಿಡೋಲ್ದು 5 ವರ್ಷದ ಹುಡುಗಿಯರ್ನ ಬಿಡೋಲ್ರಿ ಯಾರು ಬಿಡೋಲ್ರಿ ಮತ್ತು ಮೊನ್ನೆ ಒಬ್ಬ 20 ವರ್ಷದ ಹುಡುಗಿ ಚಿತ್ರದುರ್ಗದ ರೇಪ್ ಆಗಿ ಸುಟ್ಟಾಗ್ಯಾರಂತ ಹುಡುಗಿ ಬಗ್ಗೆ ಅಂದ್ರೆ ಏನು ಥರ ಅಭಿಪ್ರಾಯ ಏನು ಪಡ್ತೀರಿ ಏನು ಮಾತಾಡ್ತೀರಿ ಅಂತಂದು ನೋಡಪ್ಪ. ಮೊದಲೇ ಮಾತು ಬರೀ ಕರ್ನಾಟಕ ಅಂತಿಲ್ಲ, ಇಡೀ ನಮ್ಮ ಭಾರತ ದೇಶದೊಳಗೆ ಏನಾಗ್ಬಿಟ್ಟೈತಿ, ರೇಪ್ ಕಾಮನ್ ಆಗಿಬಿಟ್ಟೈತಿ. ಇದನ್ನ ಏನಾರ ಒಂದು ಸರ್ಕಾರ ಏನಾರ ಒಂದು ಜಾರಿಗೆ ನಿಯಮ ತರಬೇಕು. ಹಿಂಗೆ ಹುಡುಗಿದ ರೇಪ್ ಮಾಡ್ತಾರೆ, ಆಮೇಲೆ 2 ವರ್ಷ ಇಲ್ಲ 1 ವರ್ಷ ಜೈಲೊಳಗೆ ಹಾಕ್ತಾರೆ, ಆಮೇಲೆ ಒಂದು 7-8 ತಿಂಗಳಾದ ಕೂಡಲೇ ಬೇಲ್ ಮ್ಯಾಗ ಹೊರಗೆ ಬಂದುಬಿಡ್ತಾರೆ. ಆಮೇಲೆ ಏರಿಯಾ ಒಳಗೆ ಇವ್ರದ ಹಾವಳಿ ಒಂದು ಗ್ಯಾಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಕುಂದಿರ್ತಾರೆ. ಇದಕ್ಕೆ ಸರ್ಕಾರ ಇದಕ್ಕೆ ಒಂದು ನಿಯಮ ಜಾರಿಗೊಳಿಸ್ಬೇಕು. ಈ ರೇಪ್ ಮಾಡೋರು, ಹುಡುಗಿಯರ ಮ್ಯಾಗ ಅತ್ಯಾಚಾರ ಮಾಡೋರು ಮತ್ತು ಅವ್ರವ್ರ ಮನೆಯೊಳಗೆ ಅವ್ರವ್ರ ತಂದೆ ತಾಯಿ ಕಟ್ಟುನಿಟ್ಟಿದ ಶಿಸ್ತಿನ ಕ್ರಮವನ್ನು ವಹಿಸ್ಬೇಕು. ನಮ್ಮ ಹುಡುಗಿ ಎಲ್ಲಿ ಹೋಗ್ತಾಳು, ಎಲ್ಲಿ ಬರ್ತಾಳು, ಯಾರು ಕೂಡ ಮಾತಾಡ್ತಾಳು, ಎಲ್ಲಿ ಸುತ್ತಾಡ್ತಾಳು, ಇದನ್ನ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸ್ಬೇಕು. ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟಿವಿ, ಕಾಲೇಜಿಗೆ ಬಿಟ್ಟಿವಿ, ಮಕ್ಕಳು ಸ್ಕೂಲ್ ಕಾಲೇಜಿಗೆ ಹೋಯ್ತು, ಸಂಜೆಗೆ ಬಂದ್ರೆ ಇವ್ರಿಗೆ ಒಂದು ರೂಮ್ ಇರ್ತೈತಿ, ಒಳಗಿನ ರೂಮ್ ಸ್ಟಡಿ ಮಾಡ್ಬೇಕಂಥೇಳಿ. ಅಲ್ಲಿ ರೂಮ್ ಒಳಗೆ ಸ್ಟಡಿ ಮಾಡಾಕತ್ತಾರೋ ಇಲ್ಲ ಮೊಬೈಲ್ ಹಿಡ್ಕೊಂಡು ಏನಾರ ಮೆಸೇಜು ಕಾಲು ಇಂಥವು ಏನಾರು ಮಾಡಾಕತ್ತಾರೋ ಇವೆಲ್ಲ ತಂದೆ ತಾಯಿ ಏನು ಮಾಡ್ಬೇಕು, ಗಮನಿಸ್ಬೇಕು. ಆಮ್ಯಾಗ ಇನ್ನೊಂದು ಏನಂತ ಹೇಳಿದ್ರೆ, ಈಗ ತಂದೆ ತಾಯಿಗೆ ಗೊತ್ತಿರ್ತೈತಿ ಮಕ್ಕಳದ ನಡವಳಿಕೆ ಹೆಂಗೆ ಚೇಂಜ್ ಆಗ್ತೈತೆ ಅಂಥೇಳಿ. ಓದು ಬರಹ ಫ್ಯಾಮಿಲಿ ಮೆಂಬರ್ ಜೋಡಿ ಇರೋ ಟೈಮ್ನಾಗ ಆ ನಡವಳಿಕೆ ಬೇರೆ ಇರ್ತೈತಿ. ಈ ಪ್ರೀತಿ ಪ್ರೇಮ ಅಂಥೇಳಿ ಇದೇನಾರ ಬಂತಂತ ಹೇಳಿದ್ರೆ ಇದರ ನಡವಳಿಕೆನೂ ಬೇರೆ ಇರ್ತೈತಿ. ಅವಾಗ ಅವ್ರದ್ದು ಬಿಹೇವಿಯರ್ ಚೇಂಜ್ ಆಗಿರ್ತೈತಿ. ಅದು ಸ್ವಲ್ಪ ಗಮನಿಸ್ಬೇಕು. ಆದರೆ ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ಈ ಮೊನ್ನೆ ಆಗಿತ್ತಲ್ಲ ವೆಸ್ಟ್ ಬೆಂಗಾಲ್ನಾಗ, ಆ ಹುಡುಗಿ ಬಗ್ಗೆನೂ ಒಂದು ಲೈವ್ ವಿಡಿಯೋ ಮಾಡಿದ್ದೆ. ಅವ್ರ ಹಾಸ್ಪಿಟಲ್ನಾಗೂ ಫೋನ್ ಮಾಡಿದ್ವಿ. ಆ ಹುಡುಗಿಗೆ ನ್ಯಾಯ ಸಿಕ್ತು, ಅವ್ನಿಗೆ ಸೀದಾ ಪಾಶಿಯೊಳಗೆ ಹಾಕಿ ನೇಣು ಹಾಕಿಬಿಟ್ರು. ಆದ್ರೆ ಏನಾದ ಜೀವ ಹೋಯ್ತಲ್ಲ, ಹೋಗಿದ್ದ ಜೀವ ಅಂದ್ರೂ ವಾಪಸ್ ಬರೋಕ್ಕಾಗಂಗಿಲ್ಲ. ಅವಾಗೇನು ಅವರೆಲ್ಲ ಕೂಡಿ ಮಾಡಿದ್ರು, ಆದರೆ ಇನ್ನೂ ಒಳಗಿಂದ ರಹಸ್ಯ ಇನ್ನೂ ಐತಿ. ಆ ಹುಡುಗಿಗೆ ಒಬ್ಬರು ರೇಪ್ ಮಾಡಿಲ್ಲ, ಟೋಟಲ್ 5 ಮಂದಿ ರೇಪ್ ಮಾಡ್ಯಾರ. ಆ 5 ಮಂದಿ ಒಳಗೆ ಒಬ್ಬೊಬ್ಬ ತೊಗೊಂಡು ಅಲ್ಲಿ ಇದನ್ನು ಮಾಡ್ಯಾರ, ಪಾಶಿ ಹಾಕ್ಯಾರ. ಇದಕ್ಕೆ ನಾ ಏನೇನಾಗತ್ತೀನಿ, ರೇಪ್ ಅನ್ನೋದು ನಮ್ಮ ಭಾರತ ದೇಶದೊಳಗೆ ಫುಲ್ ಕಾಮನ್ ಆಗಿಬಿಟ್ಟೈತಿ. ಹುಡುಗಿಯರಿಗೆ ಮಾತ್ರ ಸ್ವತಂತ್ರ ಇಲ್ಲ. ಹುಡುಗಿಯರಿಗೆ ಮೊದಲ ಸ್ವತಂತ್ರ ಇಲ್ಲ. ಹುಡುಗಿಯರೆಲ್ಲರೂ ಹೊರಗೆ ರೋಡ್ ಒಳಗೆ ಎಲ್ಲರೂ ಹೋಗ್ಬೇಕು, ಮಾರ್ಕೆಟಿಗೂ ದೇವಸ್ಥಾನಕ್ಕೂ ಕಾಲೇಜಿಗೂ ಎಲ್ಲರೂ ಹೋಗ್ಬೇಕಂತ ಹೇಳಿದ್ರು ತಂದೆ ತಾಯಿಗೆ ಏನೋ ಒಂದು ಹೆದರಿಕೆ, ಒಂದು ಭಯ. ಹುಡುಗ ಇದ್ರೆ ಏನು ಟೆನ್ಷನ್ ಇಲ್ಲ, ಹುಡುಗ ಆರಾಮ್ ಬಿಂದಾಸ್ ಗಾಡಿ ತೊಗೊಂಡು ಹೋಗಿ ಬರಲಿ ಮಗ ಅಂತೇಳಿ ಕಿಶೆಯೊಳಗೆ ಒಂದು 50-100 ರೂಪಾಯಿ ಖರ್ಚಿಗೆ ಕೊಟ್ಟು ಹೋಗಿ ಅಡ್ಡಾಡ್ಬಾ ಅಂತೇಳಿ ಬಿಂದಾಸ್ ಬಿಟ್ಬಿಡ್ತಾರೆ. ಆದರೆ ಈಗಿನ ಸಿಚುವೇಶನ್ ಒಳಗೆ ಏನಾಗ್ಬಿಟ್ಟೈತೆ ಅಂತ ಹೇಳಿದ್ರೆ, ಹುಡುಗಿಗೆ ಎಲ್ಲರೂ ಅಂಗಡಿಗೋ ಇಲ್ಲ ದೇವಸ್ಥಾನಕ್ಕೋ ಕಾಲೇಜಿಗೋ ಎಲ್ಲರ ಕಳಿಸ್ಬೇಕಂತ ಹೇಳಿದ್ರೆ ಸ್ವಲ್ಪ 10 ಸಲ ಯೋಚನೆ ಮಾಡಾಕತ್ತಾರೆ. ಅದು ನಾನು ಏನು ಹೇಳಾಕತ್ತೀನಿ, ಈ ಸರ್ಕಾರ ನಿಯಮ ತೊಗೊಳ್ಳೋದಿಲ್ಲೋ ಅದು ಹೇಳಾಕತ್ತೀನಿ. ಅದು ಡಿಪೆಂಡ್ ಇಡಕ್ಕೆ ಹೋಗ್ಬೇಡ್ರಿ. ಮೊದಲನೇ ಮಾತು ನನಗೆ ಗೊತ್ತಿದ್ದು ನಾ ಹೇಳಾಕತ್ತೀನಿ. ಯಾರು ತಪ್ಪು ತಿಳ್ಕೊಳ್ದಿವ್ರಿಗೆ ಮೊದಲನೇ ಮಾತು, ಹುಡುಗಿಯರ ಕೈಯಾಗ ಮೊಬೈಲ್ ಫೋನ್ ಕೊಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಹೈಸ್ಕೂಲ್ಗೂ ಹೋಗಲಿ ಇಲ್ಲ ಕಾಲೇಜಿಗೂ ಹೋಗ್ಲಿ ಮೊಬೈಲ್ ಕೊಡಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ಮ ಮಕ್ಕಳ ಕಾಲೇಜ್ ಹೋಗೋ ಟೈಮ್ನಾಗ ಪೇರೆಂಟ್ಸ್ ಜೊತೆಗೆ ಹೋಗ್ರಿ. ಕರ್ಕೊಂಬರೋ ಟೈಮ್ನೊಳಗೆ ಜೊತೆಯಿಂದ ಕರ್ಕೊಂಬರ್ರಿ. ಗೆಳತಿ ಮನೆಗೆ ಹೋಗೋದಿತ್ತಂತ ಹೇಳಿದ್ರೆ ಮೊದಲು ಆ ಗೆಳತಿ ಯಾರು ಏನು ಅನ್ನೋದು ಮೊದಲು ಪೂರ ಇನ್ಕ್ವೈರಿ ಮಾಡ್ಕೋರಿ. ಆಮ್ಯಾಗ ಕಳಿಸ್ಬೇಕೋ ಬಿಡಬೇಕು, ಆಮೇಲೆ ಅದು ನೀವು ಡಿಸೈಡ್ ಮಾಡಿರಿ. ಆ ಹುಡುಗಿ ಎಲ್ಲಿ ಹೋಗ್ತಾಳೆ ಅಲ್ಲಿ ಒಂದು ಕಣ್ಣಿಡ್ರಿ. ಹೇಳ್ಬೋದು, ಏನು ನನ್ನ ಮ್ಯಾಗ ನಂಬಿಕೆ ಇಲ್ಲ ಏನ, ನಾ ಎಲ್ಲ ಹುಡುಗಿಯರ್ಗತ್ಲೆ ನಾನು ಹಂಗೆ ಹಂಗೆ 1000 ಹೇಳ್ಬೋದು. ಅದನ್ನು ಹೇಳಿದ್ರು ನೀವು ನಿಮ್ಮ ಮಕ್ಕಳನ್ನು ನಿಮ್ಮ ಕಂಡೀಷನ್ ಒಳಗೆ ಇಡಬೇಕಂತ ಹೇಳಿದ್ರೆ, ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ನೀವು ಅವ್ರ ಹಿಂಬಲ್ಲಿ ಹೋಗ್ಬೇಕು. ಮದುವೆ ಆದ್ಮ್ಯಾಗ ಬೇಕಾದ್ರೆ ನೀವು ಐಫೋನ್ ಬೇಕಾದ್ರೆ ಕೊಡಿಸ್ರಿ, LCD ದೊಡ್ಡ TV ಕೊಡಿಸ್ಬಿಡ್ರಿ, ಟೆನ್ಷನ್ ಇಲ್ಲ. ಆದರೆ ಮದುವೆ ಆಗೋಕ್ಕಿಂತ ಮುಂಚೆ, ಅವ್ರು ಕಲಿಯೋಕ್ಕಿಂತ ಮುಂಚೆ, ಅವ್ರ ಕಾಲೇಜ್ ಹೋಗೋ ಟೈಮ್ನಾಗ ಬರೋ ಟೈಮ್ನಾಗ ಆಗಲಿ, ಟ್ಯೂಷನ್ ಹೋಗೋ ಟೈಮ್ನಾಗ ಆಗಲಿ, ಬರೋ ಟೈಮ್ನಾಗ ಆಗಲಿ, ಇದನ್ನು ಕಾಳಜಿ ವಹಿಸೋದಿತ್ತಂತ ಹೇಳಿದ್ರನ್ನ ನೀವು ಜವಾಬ್ದಾರಿ ಕೈಗೆ ತಗೋಬೇಕು. ನಮ್ಮ ಹುಡುಗಿ ಸುರಕ್ಷಿತವಾಗಿ ಇರಬೇಕಂತ ಹೇಳಿದ್ರೆ
ತಂದೆ ತಾಯಿ ಆದಂಥವ್ರ ಜವಾಬ್ದಾರಿ ತೊಗೊಳ್ಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಸುಳ್ಳು ಹೇಳ್ಬೋದು, ಇಲ್ಲ ನಾ ಗೆಳತಿ ಮನೆಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಎಕ್ಸ್ಟ್ರಾ ಕ್ಲಾಸ್ ಐತಿ ನಂದಂತ ಹೇಳಿ ಈ ರೀತಿ ಮಾಡಿದ್ರೆ ಏನಾರ ಒಂದು ಆಗ್ಬೋದು. ಸರ್ಕಾರ ಮ್ಯಾಗ ಡಿಪೆಂಡ್ ಇಡಕ್ಕೆ ಹೋಗ್ಬೇಡ್ರಿ. ಇಷ್ಟು ವರ್ಷದಿಂದ ಎಷ್ಟೋ ಅತ್ಯಾಚಾರ ಆಗತ್ತೈತಿ, ಎಲ್ಲಿ ಹೋಗಿತ್ತು ಸರ್ಕಾರ? ಈಗ ನಾ ಲೈವ್ ವಿಡಿಯೋ ಮಾಡ್ತೀನಿ ಅದನ್ನ ಸರ್ಕಾರಕ್ಕೂ ಹೋಗಿ ಮುಡ್ತೈತಿ, ಇಲ್ಲ ನಾಗತ್ತಿಲ್ಲ. ಸರ್ಕಾರ ತಗೋಬೇಕಲ್ಲ ಅದನ್ನ, ಯಾಕೆ ತಗೊಳಕತ್ತಿಲ್ಲ ಸರ್ಕಾರ? ಇವತ್ತು ಯಾವ ಏನೋ ಒಂದು ಆಯ್ತಂತ ಹೇಳಿದ್ರೆ ಸ್ಟ್ರೈಕ್ ಮಾಡ್ತೀವಿ, ಪೂರಾ ಅಂಗಡಿಲಿಂತ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿ ಫ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲ ಬಂದ್ ಮಾಡಿಸ್ತೀವಿ, ಪೂರಾ ಆಲ್ ಓವರ್ ಇಂಡಿಯಾ ಪೂರಾ ಎಲ್ಲ ಬಂದ್ ಮಾಡಿಸ್ತೀವಿ. ಮತ್ತು ಈ ವಿಷಯದೊಳಗೆ ಪೂರಾ ಇಂಡಿಯಾ ಬಂದ್ ಮಾಡಿಸಿರಲ್ಲ, ಎಲ್ಲ ಗೌರ್ಮೆಂಟ್ಗೆ ಸವಾಲು ಕೇಳಬೇಕು. ನಮ್ಮ ಮನೆ ಹುಡುಗಿ ಸುರಕ್ಷಿತವಾಗಿಲ್ಲ, ಇದಕ್ಕೆ ಏನಾರ ಒಂದು ತೆಗೀರಿ, ಇದಕ್ಕೆ ಆ್ಯಕ್ಷನ್ ತೆಗೀರಿ ಅಂಥೇಳಿ ಎಲ್ಲರೂ ಒಂದಿನ ಪೂರಾ ಎಲ್ಲ ಅಂಗಡಿ ಎಲ್ಲ ಗಿಪಾರ್ ಎಲ್ಲ ಬಂದ್ ಮಾಡಿ ಒಂದ್ಸಲ ತಲೆ ತೆಗೆದು ನಿಂದಿರ್ರಿ. ಯಾಕೆ ಆ್ಯಕ್ಷನ್ ತೊಗೊಳಂಗಿಲ್ಲ? ಆ್ಯಕ್ಷನ್ ತಗೋತಾರ. ಏನಂತೀರಿ ಈ ಮಾತಿಗೆ ನೀವು? ಕರೆಕ್ಟ್. ಹುಡುಗಿ ಮತ್ತು ಹುಡುಗರು ರೇಪ್ ಮಾಡಿ ನಾವು ಏನು ಶಿಕ್ಷೆ ಆಗ್ಬೇಕಂತ ಮಾಡ್ತೀವಿ. ಅದೇ ರೀ, ನಾ ಅದೇ ಹೇಳಕತ್ತೀನಿ. ಈಗ ನಾನು ಸರ್ಕಾರ ಆ್ಯಕ್ಷನ್ ತಗೊಳ್ಳೋದು ಏನಂತ ಹೇಳಕತ್ತೀನಿ, ಈ ರೀತಿ ಆ್ಯಕ್ಷನ್ ತಗೋಬೇಕು. ರೇಪ್ ಮಾಡೋವನಿಗೂ ಅದನ್ನು ಕೇಳಿ ಅವ ದಂಗಾಗಬೇಕು. ಮತ್ತು ಈಗಿನ ಸರ್ಕಾರ ಮಾಡಂಗಿಲ್ಲ ಬಿಡ್ರಿ ಆ ರೀತಿ. ಅದ ಸರ್ಕಾರ ಮಾಡಂಗಿಲ್ಲ ಅಂತ ಹೇಳಿದ್ರೆ ನಾವು ಜನರು ನಾವು ಮಾಡಿಸ್ಬೇಕು. ನೀವು ಇಬ್ಬರಿಂದ ಆಗಂಗಿಲ್ಲ, ಜನ ಸೇರ್ಬೇಕು ಕರ್ನಾಟಕದಾಗ. ಇಡೀ ಕರ್ನಾಟಕಕ್ಕೆ ಅಷ್ಟ ಸಂಬಂಧ ಇಲ್ರಿ, ಬರೀ ಕರ್ನಾಟಕ ಒಳಗಷ್ಟ ನೋಡ್ರಿ. ಒಂದು ಮಾತು ಹೇಳ್ತೀನಿ, ಇದು ಬರೀ ಕರ್ನಾಟಕಕ್ಕೆ ಅಷ್ಟ ಸೀಮಿತ ಇಲ್ಲ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಆಂಧ್ರ ಪ್ರದೇಶ, UP, ಬಿಹಾರ, ಒರಿಸ್ಸಾ, ಅಸ್ಸಾಂ, ಟೋಟಲ್ ನಮ್ಮ ದೇಶದೊಳಗೆ ಎಷ್ಟು ರಾಜ್ಯ ಐತಿ, ಎಲ್ಲ ರಾಜ್ಯದೊಳಗೆ ಹುಡುಗಿ ಮ್ಯಾಗ ಅತ್ಯಾಚಾರ ಆಗತೈತಿ. ಆದ್ರೆ ಏನು ಕೆಲವೊಂದು ಸೋಷಿಯಲ್ ಮೀಡಿಯಾ ಒಳಗೆ ನ್ಯೂಸ್ ಒಳಗೆ ವಿಷಯ ಲೀಕ್ ಆಗ್ತೈತಿ, ಕೆಲವೊಂದು ಏನಾಗ್ತೈತಿ ವಿಷಯ ಲೀಕ್ ಆಗಂಗಿಲ್ಲ, ಒಳಗಿಂದೊಳಗೆ ಅದನ್ನ ಏನು ಮಾಡಿಬಿಡ್ತಾರ, ಮುಚ್ಚಿಬಿಡ್ತಾರ. ಅದು ಹಿಂಗಾಗತೈತಿ. ಇನ್ನೂ ನಮ್ಮ ದೇಶದೊಳಗೆ ಎಷ್ಟೋ ಬಡ ಜನರ ಕೂಲಿ ಕಾರ್ಮಿಕರ ಮಗಳ ಮ್ಯಾಗೂ ಅತ್ಯಾಚಾರ ಆಗೈತಿ. ಅದನ್ನ ವೈರಲ್ ಮಾಡ್ಯಾರೇನ್ರಿ? ಮಾಡಿಲ್ಲ. ಅದನ್ನೆಲ್ಲ ಕೆಬರಿ ತೆಗಿಬೇಕು, ಅವ್ರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಈಗ ನಮ್ಮ ಸರ್ಕಾರ ಕೈ ಕಟ್ಟಿ ಕುಂತೈತಂತ ಹೇಳಿದ್ರೆ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ದೊಡ್ಡ ದೊಡ್ಡ ಸ್ಟ್ರೈಕ್ ಎಲ್ಲ ಮಾಡ್ತೀವಿ ನಾವು, ಪೂರಾ ಇಂಡಿಯಾ ಬಂದ್ ಮಾಡಿ, ಬಸ್ ಬಂದ್ ಮಾಡ್ತೀವಿ, ದೊಡ್ಡ ದೊಡ್ಡ ಕಂಪ್ನಿ ಬಂದ್ ಮಾಡ್ತೀವಿ, ಆಟೋ ಚಾಲಕರು ಅವರು ಆಟೋ ಬಂದ್ ಮಾಡ್ತಾರ, ಸ್ಕೂಲ್ ಕಾಲೇಜ್ ಮಕ್ಕಳು ಎಲ್ಲ ವಿದ್ಯಾಭ್ಯಾಸ A to Z ಪೂರಾ ಬಂದ್ ಮಾಡ್ತೀರಿ. ಹಂಗೆ ಪೂರಾ ಇಡೀ ನಮ್ಮ ಭಾರತ ದೇಶದ ಜನರು ಎಲ್ಲ ಒಗ್ಗಟ್ಟಾಗಿ ನಿಂತ್ರ ನೋಡ್ರಿ, ಒಂದು ಬಟ್ಟೆ ಒಳಗೆ ಊಟ ಮಾಡಕ್ಕೆ ಆಗಂಗಿಲ್ಲ. ಆಕೈತಿನ್ರಿ? ಇಲ್ಲ. 5 ಬೆರಳು ಕೂಡಿಸಿ ಉಂಡ್ರ ಒಂದು ತುತ್ತಾಗ್ತೈತಿ, ಹೌದಾ? ಹಂಗೆ ಪೂರಾ ಜನರು ಕೂಡ್ಬೇಕು, ಪೂರಾ ಜನರು ಕೂಡಿ ಪೂರಾ ಒಂದು ದಿನ ಪೂರಾ ಭಾರತ್ ಬಂದ್ ಮಾಡ್ಬೇಕು. ಭಾರತ್ ಬಂದ್ ಮಾಡಿ ಎಲ್ಲರೂ ರಸ್ತೆ ಒಳಗೆ ಇಳಿಬೇಕು. ಖಾಲಿ ಒಂದಿನ 2 ದಿನ ಲೇಡೀಸ್ ಅವರು ಅದ ಟ್ಯಾಗ್ ಹಿಡ್ಕೊಂಡು ಅಡ್ಡಾಡಿದ್ರೆ ಆಗಂಗಿಲ್ಲ. ಈ ರೀತಿ ಮಾಡಬೇಕು. ಪೂರಾ ವರ್ಲ್ಡ್ ಒಳಗೂ ಈ ರೀತಿ ಭಾರತ ದೇಶದವ್ರ ಈ ರೀತಿ ಮಾಡ್ಯಾರ. ಎಲ್ಲ ಸಂಘಟನೆಗಳು ಕೂಡಬೇಕು. ಟೋಟಲ್ ನಮ್ಮ ಭಾರತ ದೇಶದೊಳಗೆ ಎಷ್ಟು ಸಂಘಟನೆಗಳು ಅದಾವೋ ಸಂಘಟನೆಗಳು ಸಪೋರ್ಟ್ ಮಾಡಬೇಕು. ಆಟೋ ಚಾಲಕರು ಸಪೋರ್ಟ್ ಮಾಡಬೇಕು, ಬಸ್ ಡ್ರೈವರು ಸಪೋರ್ಟ್ ಮಾಡಬೇಕು, ಆಫೀಸ್ ವರ್ಕರು ಸಪೋರ್ಟ್ ಮಾಡಬೇಕು, ಬಿಸ್ನೆಸ್ ಮ್ಯಾನು ಸಪೋರ್ಟ್ ಮಾಡಬೇಕು. ಪ್ರತಿಯೊಬ್ಬರು ಇದ್ರೊಳಗೆ ಕೈ ಹಾಕಿದ್ರ ನ್ಯಾಯ ಸಿಗುತ್ತೆ, ಒಂದು ಹೆಣ್ಣಿಗೆ ಗೌರವ ಸಿಗುತ್ತೆ. ಇಲ್ಪ ಅದೇನೋ ಹೇಳ್ತಾರಲ್ಲ, ಮೊನ್ನೆ ನಾನು ನೋಡಿದೆ, ಅಲ್ಲಿ ಕೇಶಾಪುರ ಒಳಗೆ ಒಂದು ಆಕ್ಸಿಡೆಂಟ್ ಆಗೈತಿ. ಆ ಹುಡುಗಿನ ಎಬಿಸಿ ಆಂಬ್ಯುಲೆನ್ಸ್ನ ಹಾಕಿ ಕರ್ಕೊಂಡು ಹೋಗೋ ನನ್ನ ಮಗ ಬಂದಿಲ್ಲ. ಆಕೆ ಒದ್ದಾಡಕತ್ತಾಳ. ಹಂಗೆ ಅಲ್ಲಿ ನಿಂತು ಸೆಲ್ಫಿ ಫೋಟೋ ಹೊಡ್ಕೊಳಕತ್ತಾರ. ಸೆಲ್ಫಿ ಫಸ್ಟ್ ಸ್ಟೇಟಸ್ ಏನೋ ನಾವು ಅಂಬಾನಿ ಏನೋ ಇವ್ರಿಗೇನೋ ಮೆಡಲ್ ತಂದು ಕೊಡ್ತಾನಂಥೇಳಿ ಫಸ್ಟ್ ವಿಡಿಯೋ ಮಾಡಿ ಫಸ್ಟ್ ಹಾಕಾಕತ್ತಾರ. ಅಲ್ಲಿ ಜೀವ ಆತೈತೆ ಅದು ಗೊತ್ತ. ಅದ ಅವ್ರ ಮನಿ ಹೆಣ್ಣು ಹುಡುಗಿ ಇತ್ಲ ಅಂತ ಹೇಳಿದ್ರೆ ಸೆಲ್ಫಿ ಹೊಡ್ಕೊಂಡು ಕುಂದಿರ್ತಿದ್ರಿ ಏನು? ಈದೈತಿ ನಮ್ಮ ಕರ್ನಾಟಕ ಒಳಗೆ ಈದೈತಿ. ಒಬ್ರು ಸಾಯಾಗತ್ತಾರ, ಒಬ್ರು ಜೀವ ಹೊಂಟೈತಿ ಅಂದ್ರೆ ಏನಂತಾರ, ಹಿಡ್ಯಾಕೆ ಹೋಗ್ಬೇಡ್ರಿ, ಹಿಡ್ಯಾಕೆ ಹೋದ್ರೆ ಪೊಲೀಸರು ನಿಮ್ಮನ್ನ ಹಿಡಿದು ಒಳಗಾಗ್ತಾರ, ನಿಮ್ಮ ಫಿಂಗರ್ ಪ್ರಿಂಟ್ ಹೋಗ್ತೈತಿ. ನಮ್ಮೊಳಗೆ ಒಕ್ಕಟ್ಟಿಲ್ಲ ಅಂತ ಹೇಳಿದ್ರೆ
ಏನು ಲಾಭ ಐತಿ? ಯಾರನ್ನ ಉಳಿಸ್ಬೇಕು? ಒಕ್ಕಟ್ಟೆ ಬಿಡ್ರಿ ನಮ್ಮ ಕರ್ನಾಟಕದಾಗ ಒಕ್ಕಟ್ಟಾದ್ರೆ ಇದ್ರ ಒಂದು ಹಾಕತ್ರಿ, ಇಲ್ಲಾಂದ್ರೆ ಏನಾಗಲ್ಲ ಬೈ. ಏನಾಗಂಗಿಲ್ರಿ, ನಾನೇ ಹೇಳಾಕತ್ತೀನಿ ನೋಡ್ರಿ. ಈಗ 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 ಇಲ್ಲೇ ತಿಳ್ಕೊಂಡ್ಬಿಡ್ರಿ. ಒಂದು ಏರಿಯಾನಾಗ ಒಂದು ಗಲಾಟೆ ಆಗತ್ತಿತ್ತಂದ್ರೆ ಯಾರು ಮುಂದೆ ಬರಂಗಿಲ್ಲ, ಬರೀ ಎಣಿಕೆ ಹಾಕಿ ನೋಡೋರು ಇರ್ತಾರ. ಎಲ್ಲ ಮುಗಿದಾದ್ಮೇಲೆ ಆಮ್ಯಾಗ ಬಂದು ಅವ್ರಿಗೆ ಕೇಳ್ತಾರೆ, ಏನಾಯ್ತು ಏನಾಯ್ತು, ಅವ್ರೇನು ಬಂದು ಹಿಂಗಂದ್ರು ಹಂಗಂದ್ರು. ಹಿಂಗಿದ್ದಾಗ ಎಲ್ಲಿ ನಮಗೆ ನ್ಯಾಯ ಸಿಗ್ತೈತಿ? ಸಾಯೋರು ಸಾಯ್ತಾ ಇರ್ತಾರ, ರೇಪ್ ಆಗೋರು ರೇಪ್, ಹುಡುಗಿಯರ ಮ್ಯಾಗ ರೇಪ್ ಆಗೋದು ರೇಪ್ ಆಗ್ತಾನೆ ಇರ್ತೈತಿ. ಯಾರಿಗೂ ಕೇಳಂಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಕ್ಕಟ್ಟಿಲ್ಲ, ನಮ್ಮಲ್ಲಿ ಒಂದಿಲ್ಲ. ನಾವು ಒಂದು ಇಲ್ಲದಕ್ಕೆ ಕಾರಣಕ್ಕೆ ಈ ರೀತಿ ಆಗತೈತಿ. ಈಗ ಒಂದು ಹೊಸ ಟ್ರೆಂಡ್ ಬಂದೈತಿ. ಈಗ ಹಿಂದೂ ಮುಸ್ಲಿಂ ಜಾತಿ ಭೇದ ಭಾವ, ನೀ ಹಿಂದೂ ನಾ ಮುಸ್ಲಿಂ ನಾ ಕ್ರಿಶ್ಚಿಯನ್, ಇದು ಭೇದ ಭಾವ ಮಾಡ್ಕೊಂಡು ಇದು ನಡೆಯಾಕತೈತಿ ಅಲ್ರಿ. ಎಲ್ಲ ಒಕ್ಕಟ್ಟಾಗಿ ಇದ್ರನ್ನ ಏನಾರ ಒಂದು ಮಾಡ್ಬೋದು. ಒಕ್ಕಟ್ಟೊಳಗ ಬಲ ಇಲ್ಲ ಅಂದ್ಮ್ಯಾಗ ಏನ್ ಮಾಡಕ್ ಬರ್ತೈತಿ? ನೋಡ್ರಿ ಏನ್ ಮಾಡ್ತೀರಿ ನೋಡ್ರಿ. ಜೈನ್, ತುಂಬಾ ಧನ್ಯವಾದಗಳು. ನೀವು ಇದನ್ನ ಮಾಡಿದಿರಿ, ಮಾತಾಡಿದಿರಿ, ತುಂಬಾ ಖುಷಿ ಆಯ್ತು. ನೀವೆಲ್ಲ ಕ್ವಶನ್ ಕೇಳಿದಕ್ಕೆ. ಮತ್ತೇನಾರ ನಿಮ್ಗೆ ಏನಾರ ಕ್ವಶನ್ ಕೇಳುದಿತ್ತಂದ್ರೆ ಕೇಳ್ಬೋದು. ಮತ್ತೆ ಮುಗಿದು ಹೋಗ್ತಿಲ್ರಿ. ಮತ್ತೆ ನ್ಯಾಯ ಸಿಕ್ಕರೆ ಸಾಕು, ಹೆಣ್ಮಕ್ಳಿಗೆ ಹೊರಗೆ ಅಡ್ಡಾಡಂಗೆ ಆಗಿಬಿಡತ್ತೆ ಕರ್ನಾಟಕದಾಗ, ಇಂಡಿಯಾದಾಗ. ಸರ್ ಎಲ್ಲರೂ ಕೂಡಬೇಕು ಸರ್. ಗೌರ್ಮೆಂಟ್ ಸ್ವಲ್ಪ ಕೈಗೊಂಡ್ರೆ ಏನೋ ಕರ್ಮಗಳನ್ನ ಸುಧಾರಣೆ ಆಗ್ಬೋದು ಅಂತ ನಮಗೆ ಅನಿಸುತ್ತೆ. ಅದಕ್ಕೇನಂತೀರಿ ಸರ್? ಸುಧಾರಣೆ ಆಗ್ಬೋದು ಸರ್. ಸರ್ಕಾರ ಪೊಲೀಸ್ ಏನಾರ ನೋಡ್ರಿ ಕಂಟ್ರೋಲ್ ಮಾಡ್ಬೇಕು ಸರ್. ನೋಡ್ರಿ, ಪೊಲೀಸರ ಕೈಯಾಗ ಏನೂ ಇಲ್ಲ. ಒಂದು ಮಾತು ನಾ ಹೇಳಾಕತ್ತೀನಿ. ನಮ್ಮ ಹುಬ್ಬಳ್ಳಿ ಧಾರವಾಡಗ ಕಮಿಷನರ್ ಒಬ್ರು ಬಂದಾರ, ಎನ್ ಶಶಿಕುಮಾರ್ ಅಂತೇಳಿ. ಅವ್ರು ಏನ್ ಮಾಡಾಕತ್ತಾರ ಕರೆಕ್ಟ್ ಮಾಡತ್ತಾರ. ಇಂಥದ್ದು ಒಂದು ಸ್ಟ್ರಿಕ್ಟ್ ಆಫೀಸರ್ ಪ್ರತಿ ಜಿಲ್ಲೆ ಒಳಗೂ ಇರ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಏನಂತ ಹೇಳಿದ್ರೆ ಆನ್ ದ ಸ್ಪಾಟ್ ಏನೋ ಡಿಸಿಷನ್ ಮಾಡಿದ್ರು ಆನ್ ದ ಸ್ಪಾಟ್ ಒಳಗೆ ಮಾಡಿಬಿಡ್ತಾರ. ಇಂಥ ಒಂದು ಸ್ಪೆಷಲ್ ಆಫೀಸರ್ ಪ್ರತಿಯೊಂದು ಜಿಲ್ಲೆ ಒಳಗೆ ಇರ್ಬೇಕು. ಯಾಕಂತ ಹೇಳಿದ್ರೆ ಎನ್ ಶಶಿಕುಮಾರ್ ಸಾಹೇಬ್ರಿಗೆ ನಾನು ಇಲ್ಲಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಯಾವಾಗ ಅವ್ರು ನಮ್ಮ ಹುಬ್ಳಿ ಧಾರವಾಡಕ್ಕೆ ಬಂದ್ರೆ ಅವಾಗಿಂತರ ಈ ರೌಡಿಸಮ್ ಇದೆಲ್ಲ ಸ್ವಲ್ಪ ಕಡಿಮೆ ಆಗೈತಿ. ಮತ್ತು ಇದು 2 ನಂಬರ್ ದಂಧ ಇದು ಸ್ವಲ್ಪ ಕಡಿಮೆ ಆಗೈತಿ. ಇಂಥ ಒಂದು ಖಡಕ್ ಆಫೀಸರ್ ಯಾವತ್ತೂ ನಮ್ಮ ಹುಬ್ಳಿ ಧಾರವಾಡನಾಗ ಇರ್ಬೇಕು. ಅವ್ರು ಇರೋದ್ರಿಂದ ಸ್ವಲ್ಪ ಏನಾಗ್ಬಿಟ್ಟೈತಿ, ಸ್ವಲ್ಪ ಕೂಲ್ ಆಗೈತಿ ಹುಬ್ಳಿ. ಮತ್ತು ಇದೇ ರೀತಿ ಅವ್ರಂಗ ಎಲ್ಲರೂ ಎಲ್ಲ ಜಿಲ್ಲೆ ಒಳಗೂ ಇಂಥ ಒಂದು ಖಡಕ್ ಆಫೀಸರ್ನ ನಿಯಮಿತ ಮಾಡಬೇಕ್ರಿ. ಮತ್ತು ಇನ್ನೊಂದೇನು ಕೇಳಿದಿರಿ, ಮುಂದೆ ಏನು ಇದಕ್ಕೆ ಪರಿಹಾರ ಅಂತೇಳಿ. ಇದಕ್ಕೆ ಪರಿಹಾರ ಪಬ್ಲಿಕ್ ಮುಂದೆ ಯಾರ ಅಪ್ಪಂದು ಏನು ನಡೆಯಂಗಿಲ್ರಿ. ಪೊಲೀಸರದ್ದು ಏನಿರ್ತೈತಿ, ಪೊಲೀಸರಿಗೆ ಮೆಸೇಜ್ ಬಂತಂತ ಹೇಳಿದ್ರೆ ಅವ್ರ ಆ್ಯಕ್ಷನ್ ತಗೋತಾರ್ರಿ. ಪೊಲೀಸರಿಗೆ ಮೆಸೇಜ್ ನಾವು ಕೊಡ್ಬೇಕ್ರಿ. ಸರ್ ಇಂಥಲ್ಲಿ ಹಿಂಗೆ ಆಗತೈತಿ, ನಮ್ಗೆ ಈ ರೀತಿ ಅನುಮಾನ ಐತಿ, ಸ್ವಲ್ಪ ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿ. ಈಗ ಹುಬ್ಳಿ ಧಾರವಾಡನಾಗ ಎನ್ ಶಶಿಕುಮಾರ್ ಕಮಿಷನರ್ ಸಾಹೇಬ್ರ ಒಂದು ನಂಬರ್ ಕೊಟ್ಟಾರ. ನೀವು ಹೋಗುತ್ತಿರುವ ಹಾದಿಯಲ್ಲಿ ಇಲ್ಲ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಏನಾದರೂ ಘಟನೆ ಆತಂಕ ಏನಾದರೂ ನಡೀತಿದ್ದರೆ ಕೂಡಲೇ ನಮಗೆ ಫೋಟೋ ಹೊಡೆದು ಇಲ್ಲ ವಿಡಿಯೋ ತೆಗೆದು ಮಾಧ್ಯಮ ಮುಖಾಂತರ ನಮಗೆ ಕಳುಹಿಸಿ ಅಂತ ಹೇಳಿ. ಆದ್ರೆ ನಮ್ಮ ಜನ ಏನು ಮಾಡ್ತಾರೆ, ಕೆಲವೊಬ್ಬರ ಬ್ಯಾಡ್ ಬಿಡಪ್ಪ, ಮತ್ತು ನಾವು ಏನಾರ ಕಳ್ಸಕ್ಕೆ ಹೋದ್ರೆ ಉಲ್ಟಾ ನಮ್ಮ ಮ್ಯಾಗ ಏನಾರ ಮತ್ತು ಇದನ್ನು ಮಾಡಿದ್ರೆ ಏನು ಮಾಡಬೇಕು ಅಂತೇಳಿ ಇದಕ್ಕೊಂದು ಭಯ ಪಡಾಕತ್ತಾರ. ಆ ಭಯನ ಹೋಗ್ಲಾಡಿಸ್ಬೇಕು. ಅವ್ರಿಗೇನ ಈಗ ಡೈರೆಕ್ಟ್ ಏನಾರ ನಾವು ಹೇಳ್ಕೊಟ್ರಿ ಅಂತ ಹೇಳಿದ್ರೆ ಡೈರೆಕ್ಟ್ ನಮ್ಮ ಪೊಲೀಸರು ನಮ್ಮ ಹೆಸರು ಹೇಳ್ತಾರ ಅಂತೇಳಿ. ಪೊಲೀಸರು ಎದಕ್ಕೆ ನಿಮ್ಮ ಹೆಸರು ಹೇಳ್ತಾರಪ್ಪ? ಅವ್ರಿಗೇನು ಇದೇನಾಗ್ತೈತಿ? ನಮ್ಮ ಹುಬ್ಳಿ ಧಾರವಾಡ ನಾವು ಶುದ್ಧೀಕರಣಕ್ಕೆ ಮಾಡಿಸ್ಬೇಕಂತ ಹೇಳಿದ್ರೆ ನಾವು ಇನ್ಫಾರ್ಮೇಶನ್ ಕೊಡಬೇಕು. ಈಗ ಪೊಲೀಸರ ಈಗ ಮುಂದಾಗಿ ಕಮಿಷನರ್ ಆದಂಥ ಹುಬ್ಳಿ ಧಾರವಾಡ ಕಮಿಷನರ್ ಆದಂಥ ಎನ್ ಶಶಿಕುಮಾರ್ ಸಾಹೇಬ್ರ ಅವರ ನಂಬರ್ ಕೊಟ್ಟಿದ್ದ ಕೂಡಲೇ ನಿಮ್ಗೆ ಹೆದರುದೇನು ಅವಶ್ಯಕತೆ ಇರ್ತೈತಿ? ಅದ ರೀ, ನಾ ಇದೇ ಹೇಳಾಕತ್ತೀನಿ, ಎಲ್ಲ ಒಕ್ಕಟ್ಟಾಗಿ ನಿಂದಿರ್ರಿ. ಅದೇನು ಚಿತ್ರದುರ್ಗದೊಳಗೆ ಏನು ಆ ಹುಡುಗಿದು ಏನು ರೇಪ್ ಆಗೈತಿ, ಅದಕ್ಕೊಂದು ನ್ಯಾಯ ಸಿಗಬೇಕು. ನ್ಯಾಯ ಸಿಗುತ್ತೆ. ಅದರ ಒಂದು ಏನು ಗೊತ್ತೈತೇನ್ರಿ,
ಆ್ಯಕ್ಷನ್ ಒಂದು ತೊಗೋಬೇಕ್ರಿ ಎನ್ಕೌಂಟರ್ ಮಾಡ್ಬೇಕು ಅಂದ್ರೆ ಸರ್. ಎನ್ಕೌಂಟರ್ ಮಾಡೋದ್ರಿಂದ ಏನು ಇನ್ನೊಬ್ರು ಹುಡುಗಿ ರೇಪ್ ಮಾಡ್ಬೇಕು, ಇನ್ನು ಉಳಿದ್ರು ಹುಡುಗರು ಮಾಡ್ಬೇಕಂದ್ರೆ ಗೊತ್ತಿರತ್ತೆ ನಮ್ಗೆ ಎನ್ಕೌಂಟರ್ ಮಾಡ್ತಾರೆ ರೇಪ್ ಮಾಡಿದ್ರೆ ಅಂತ ಸ್ವಲ್ಪ ಕಡಿಮೆ ಆಗದ್ರಿ. ಅದು ಕಡಿಮೆ ಹಾಕೊಂತ ಹೋಗ್ಬಿಡತ್ರಿ. ನಾ ಏನಾರ 2 ವರ್ಷ ಜೈಲ್ ಹಾಕಿದ್ನಿ ವರ್ಕ್ ಕಸಿನ್ ಮಾಡಿದ್ನಿ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಅವ್ರ ಮನಿ ತವ್ರ ಮನಿ ಗಂಡ ಮನಿ ಆಗ್ಬಿಡತ್ರಿ. ಅದು 2 ವರ್ಷ ಜೈಲ್ ಮಾಮೂಲಿ ರೀ. ಅವ್ರು 2 ವರ್ಷದೊಳಗೆ ಏನು ಮಾಡ್ತಾರೆ, ಚಲೋ ಅಲ್ಲಿ ಪುಕ್ಷಟಿ ತಿಂದು ಏನು ಮಾಡ್ತಾರ, ಬೋಸಡಿ ಮಕ್ಕಳೆಲ್ಲ ಮೈ ದಪ್ಪ ಮಾಡ್ಕೊಂಡು ಆರಾಮ್ ಮಜಾ ಒಳಗಿರ್ತಾರೆ. ಇಂಥ ಸುಳೆ ಮಕ್ಕಳಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ ನರ ಕಟ್ ಮಾಡ್ಬೇಕು. ಒಂದು ಕಠಿಣ ಕ್ರಮ ಒಂದು ಸರ್ಕಾರ ತಗೋಬೇಕು. ಅಂದ್ರೆ ಈ ಕೆಲಸ ಆಗ್ತೈತಿ, ಇಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇಶದೊಳಗೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸ್ವತಂತ್ರ ಇಲ್ಲ. ಹೆಣ್ಣು ಮಕ್ಕಳು ದಾರಿ ಒಳಗೆ ಓಡಾಡುವಂಗಿಲ್ಲ, ಕಾಲೇಜಿಗೆ ಹೋಗುವಂಗಿಲ್ಲ, ಗುಡಿಗೂ ಹೋಗುವಂಗಿಲ್ಲ. ಆ ರೀತಿ ಭಯ ಆಗತೈತಿ, ಅವ್ರ ತಂದೆ ತಾಯಿಗೂ ಭಯ ಆಗತೈತಿ. ಪಾಯಿಂಟ್ ನಂಬರ್ 1, ನಿಮ್ಮ ಮನೆ ಹುಡುಗಿಗ ನೀವು ಕಾಲೇಜ್ ಕಳಿಸೋ ಹೊತ್ನಾಗ ನೀವು ಜೊತೆಗಾಗಿ ಹೋಗಬೇಕು, ಜೊತೆಯಲ್ಲೇ ಬರಬೇಕು. ಟ್ಯೂಷನ್ ಹೋಗ್ಬೇಕಂದ್ರೂ ಜೊತೆಯಲ್ಲಿ ಹೋಗಬೇಕು, ಜೊತೆಯಲ್ಲಿ ಕರ್ಕೊಂಡು ಬರಬೇಕು. ಆಮೇಲೆ ಮಾಧ್ಯಮದ ವಿಷಯದ ಬಗ್ಗೆ ಮೊಬೈಲು ಇಂಥವೆಲ್ಲ ಏನೂ ಕೊಡಬಾರ್ದು. ಎಲ್ಲಿ ತನಕ ನಿಮ್ಮ ಮಕ್ಕಳ ಕಾಲೇಜ್ ಮುಗಿತೈತಿ ಅಲ್ಲಿ ತನಕ ಮೊಬೈಲ್ ಒಂದು ಕೊಡ್ಲಿಕ್ಕೆ ಹೋಗಬಾರ್ದು. ಇದು ನನ್ನ ಅನಿಸಿಕೆ. ನೀವು ಏನು ತಿಳ್ಕೊತಿರೋ ಏನಿಲ್ಲೋ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ಹೆಂಗೈತಿ ಎಲ್ಲರಿಗೂ ಗೊತ್ತೈತಿ. ಏನಂತೀರಿ ಸರ್? ಹೌದು ಸರ್, ಕರೆಕ್ಟ್. ಸರ್ಕಾರದ ಬಗ್ಗೆ ಡಿಪೆಂಡ್ ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ. ನಮ್ಮ ಮನೆ ಮಕ್ಕಳನ್ನ ನಾವು ಉಳಿಸ್ಕೋಬೇಕಂತ ಹೇಳಿದ್ರೆ ಈ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮವನ್ನು ಯಾವಾಗ ನೀವು ಕೈಯಲ್ಲಿ ಎತ್ತಿಕೊಂಡು ಇದನ್ನು ಮುಂದೆ ನಡೆಸ್ತಿರೋ ಅವಾಗಲೇ ನಮ್ಮ ಮನೆಯ ಹೆಣ್ಣು ಮಕ್ಕಳು, ನಮ್ಮ ಏರಿಯಾ ಹೆಣ್ಣು ಮಕ್ಕಳು, ನಮ್ಮ ಊರಿನ ಹೆಣ್ಣು ಮಕ್ಕಳು, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು, ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ನಾವು ಉಳಿಸ್ಬೋದು. ನನಗೇನಪ್ಪ ಹೇಳ್ದಂಗೆ ಹೇಳಿದೆ. ನನಗೇನು ಯಾವ ಒಬ್ಬ ನನಗೆ ಕೇಳಿದ, ನೀ ಲೈವ್ ವಿಡಿಯೋ ಮಾಡ್ತಿ ನಿನಗೆ ರೊಕ್ಕ ಬರ್ತಿತ್ತು ಅಂತೇಳಿ. ಸರ್ ನೀವೇ ಹೇಳ್ರಿ, ನಾನು ಈ ಚಾನೆಲ್ ನೀವು ನೋಡಾಕತ್ತೀರಿ, ಇದ್ರಾಗ ಮಾನಿಟೈಸ್ ಐತೇನ್ರಿ ನನ್ನ ಚಾನೆಲ್ ಒಳಗೆ? ನನಗೆ ಬೇಕಾಗಿಲ್ಲ, ನನಗೆ ದೇವ್ರು ಕೊಡಾಕತ್ತಾನ. ನಾ ಎಷ್ಟು ದುಡಿತೀನಿ ಅಷ್ಟು ನನಗೆ ದೇವ್ರು ಕೊಡಾಕತ್ತಾನ. ಈಗ ನಾನು ಆಫೀಸ್ನಾಗ ಕುಂತ ಮಾತಾಡಕತ್ತೀನಿ. ನಂದು ಕೆಲಸ ಮಾಡ್ಕೊಂತ ಲೈವ್ ವಿಡಿಯೋನು ಮಾಡ್ತೀನಿ. ನನಗೆ ಮೊದಲ ನನ್ನ ಮನಿ ಇಂಪಾರ್ಟೆಂಟ್, ನಮ್ಮ ಏರಿಯಾ ಇಂಪಾರ್ಟೆಂಟ್, ನನ್ನ ಊರು ನನಗೆ ಇಂಪಾರ್ಟೆಂಟ್, ನನ್ನ ರಾಷ್ಟ್ರ ನನಗೆ ಇಂಪಾರ್ಟೆಂಟ್, ಆಮೇಲೆ ನನ್ನ ದೇಶ ಇಂಪಾರ್ಟೆಂಟ್. ನನ್ನ ದೇಶದ ಬಗ್ಗೆ ಯಾವಾರ ಏನಾರ ತಪ್ಪಾಗಿ ಮಾತಾಡಿದ್ರೆ ನಡಬರ್ಕನಿಂದ ಕತ್ತರಿಸಾಕ್ತೀನಿ. ಅವ ಯಾವನವ್ರಿಲ್ಲ ಅವ. ಹೌದಂತೇನಿಲ್ಲ ಅಂತೀರಿ? ಕೆಲವೊಬ್ಬರು ಇಂಥ ನನ್ನ ಮಕ್ಕಳು ಅದಾರ, ನಮ್ದ ದೇಶದೊಳಗಿದ್ದ ನಮ್ದ ದೇಶದ ತಿಂತಾರೆ ಇಲ್ಲೇ, ಉಣ್ತಾರೆ ಇಲ್ಲೇ, ಕುಡಿತಾರೆ ಇಲ್ಲೇ, ಬೇರೆ ದೇಶದ ಬಗ್ಗೆ ಹಾಡಾಡ್ಕೊಂಡು ಕುಂದಿರ್ತಾರ. ಅದೆಲ್ಲ ಐತಿ, ಅದೆಲ್ಲ ನಾನು ಹೆಸರು ಹೇಳಕ್ಕೆ ಹೋಗಂಗಿಲ್ಲ. ಎದಕ್ಕೆ ಯಾರು ಅವಾಜ್ ಮಾಡೋರು ಯಾರೂ ಇಲ್ಲ, ಮಾತಾಡೋರು ಯಾರೂ ಇಲ್ಲ. ಮೊದಲು ಮಾತಾಡ್ಬೇಕ್ರಿ. ಖಾಲಿ ನಮ್ಮ ಮನಿದು ನಾವು ನೋಡ್ಕೊಂಡಿವಿ, ನಮ್ಮ ಮನಿದು ಅಷ್ಟೇ, ಬಾಜು ಮನಿದವ್ರು ತೊಗೊಂಡು ನಮ್ಗೇನಾಗೋದೈತಿ ಅಂತೇಳಿ ಈ ರೀತಿ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಮಣ್ಣು, ನಮ್ಮ ಭಾರತ ದೇಶದ ಮಣ್ಣು. ಈ ಮಣ್ಣೊಳಗೆ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಾವು ಸುರಕ್ಷಿತವಾಗಿರಬೇಕು, ನಮ್ಮ ಮನೆಯಲ್ಲಿ ಇರೋರನ್ನು ಸುರಕ್ಷಿತವಾಗಿ ಇಡಬೇಕು, ನಮ್ಮ ಮನೆಯ ಅಕ್ಕಪಕ್ಕದವರನ್ನು ಸುರಕ್ಷಿತವಾಗಿ ಇಡಬೇಕು, ನಮ್ಮ ರಾಜ್ಯವನ್ನು ಸುರಕ್ಷಿತವಾಗಿ ಇಡಬೇಕು, ನಮ್ಮ ದೇಶವನ್ನು ಸುರಕ್ಷಿತವಾಗಿ ಇಡಬೇಕು. ಅವಾಗಲೇ ನಮ್ಮ ದೇಶದ ಜನರಿಗೂ ಒಂದು ಸ್ವತಂತ್ರ ಇರುತ್ತೆ, ನಮ್ಮ ದೇಶದ ಮಹಿಳೆಯರಿಗೂ ಒಂದು ಸ್ವತಂತ್ರ ಇರುತ್ತೆ, ಮಕ್ಕಳಿಗೂ ಸ್ವತಂತ್ರ ಇರುತ್ತೆ. ಮತ್ತೇನಾರು ಕೇಳೋದಿದೆಯಾ ಸರ್? ಅಷ್ಟೇ ಕೇಳಿದೆ ಸರ್. ಸೊ ಇವತ್ತು ಆಗಮಿಸಿದ ರಿಪೋರ್ಟರ್ ಆದಂಥ ಸುದೀಪ್ ಅವರು ಬಂದಿದ್ರು. ಸೊ ತುಂಬ ಧನ್ಯವಾದಗಳು ಸರ್ ಇವತ್ತು ಮಾತಾಡಿದ್ದಕ್ಕೆ. ಭಾಳ ದಿನ ನಂತರ ಇವರು ಭಾಳ ಬಿಡತ್ತಿದ್ರೆ, ಭಾಳ ದಿನ ನಂತರ ಮಾತಾಡಕತ್ತಿದ್ರೆ. ಮಾಧ್ಯಮ ಒಳಗೆ ನೋಡ್ರಿ, ಇವರೇ ರಿಪೋರ್ಟರ್ ಆದಂಥ ಸುದೀಪ್ ಅವರು. ನನ್ನ ಹೆಸರು ಸುದೀಪ್ ಅಂತ. ನಾನು ಮೊನ್ನೆ 14ನೇ ತಾರೀಕು ರೇಪ್ ಆಗಿದ್ದಂಥ ಸಂದರ್ಭ ಅದಂತ ಕೇಳೋದಂತ ಬಂದು ಮುದ್ರು ಸುಬ್ರಹ್ಮಣ್ಯ ಮುತ್ತುರಾಜ್ ಸರ್ ಕಡೆಯಿಂದ ಅವರು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನೇತಾಜಿ ಅವರಿಂದ ಹೆಸರಂತ. ನೀವು ಆ ರೀತಿ ಕ್ರಮಗಳಿಂದ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗ್ತದೆ ಮತ್ತು ಬುದ್ಧಿ ಸಿಗುತ್ತೆ. ಜೈ ಕರ್ನಾಟಕ ಮಾತು.
ಜೈ ಹಿಂದ್.